ಕಾರ್ಯಕ್ರಮ ಇದೆ. ನಮ್ಮ ಜಾನಪದ ಕಲೆ ಸಂಸ್ಕೃತಿ ಹಾಗೂ ಕ್ರೀಡೆಗಳನ್ನು ಒಂದು ಪ್ರೋತ್ಸಾಹ ನಿಟ್ಟಿನಲ್ಲಿ ಅದು ಬೇರೆ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ನಮ್ಮ ಗ್ರಾಮ ಪಂಚಾಯತಲ್ಲಿ ಇರುವಂಥ ಆಡಳಿತ ಅಧಿಕಾರಿಗಳು ಎಲ್ಲರೂ ಸೇರಿ ಜಂಟಿಯಾಗಿ ಮಾಡ್ತಾ ಇರೋದು. ಹೋದ ವರ್ಷ ಪ್ರಾಯೋಗಿಕವಾಗಿ ಮಾಡಿದರು, ಈ ವರ್ಷ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಸಹಕಾರ ಕೂಡ ಕೇಳಿದ್ದಾರೆ. ಈ ವಿಭಿನ್ನವಾದಂಥ ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಕೂಡ ನೆರವು ಕೊಡಬೇಕು ಅಂದ್ಬಿಟ್ಟು ತೀರ್ಮಾನ ನಾನು ತಗೊಂಡಿದ್ದೇವೆ. ಸೊ ಮುಂದಿನ ವರ್ಷದಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇನ್ನೂ ಹೆಚ್ಚು ರೀತಿ ಹೇಗೆ ಇನ್ನೂ ಜನರು ಭಾಗವಹಿಸ್ಬೋದು ಅಂತ ನೋಡ್ಬಿಟ್ಟು ನಾವು ಮಾಡ್ತೀವಿ. ಈಗ ಈ ಮುಂದೆ ಬಜೆಟ್ ಇದಕ್ಕೆ ಒಂದು ಕಡೆ ಸರ್ಕಾರಕ್ಕೆ ಹಣನೇ ಇಲ್ಲ ಅಂತ ಹೇಳಿದ್ ಯಾರು? ಪಂಚಾಯತ್ ಇದಕ್ಕೆ ಗ್ಯಾರಂಟಿಗಳಿಗೂ ಹಣ ಕೊಡ್ಲಿಕ್ಕೆ ಹಣ ಇಲ್ಲ. ಆದ್ರೆ ಬಜೆಟ್ ಹೇಗೆ ಮಾಡ್ತಾರೆ ಅಂತ ಬಿಜೆಪಿ ಅವರು ನೋಡಿ, ಬಿಜೆಪಿ ಅವರಿಗೆ ಕೆಲಸ ಇರಲಾರ್ದವ್ರು ಮೈಯೆಲ್ಲ ಪರ್ಸ್ಕೊಂತಾರಂತಲ್ಲ. ಫಸ್ಟು ಅವರಿಗೆ ಉತ್ತರ ಕೊಡಕ್ಕೆ ಹೇಳಿ. ಕೇಂದ್ರ ಸರ್ಕಾರದಿಂದ ಪುರಸ್ಕೃತವಾದಂಥ ಕಾರ್ಯಕ್ರಮಗಳಿಗೆ ಎಷ್ಟು ಹಣಗಳು ಅವ್ರು ಇನ್ನೂ ಕೊಟ್ಟಿದ್ದಾರೆ? ಅವ್ರ ಹಣನೂ ನಾವೇ ಕೊಡ್ತಾ ಇದ್ದೀವಿ. ಉದಾಹರಣೆ, ಜಲಜೀವನ್ ಮಿಷನ್ನಲ್ಲಿ ಅವರು ನಮಗೆ ಕೊಡಬೇಕಾಗಿರೋದು 3600 ಕೋಟಿನಲ್ಲಿ ನಮಗೆ ಬಂದಿರೋದು ಬರೀ 517 ಕೋಟಿ. ಕುಡಿಯೋ ನೀರು ಯೋಜನೆ ಇದೆ, ಇದನ್ನ ನಿಲ್ಲಿಸಬಾರ್ದು ಅಂದ್ಬಿಟ್ಟು ನಮ್ಮ ಸರ್ಕಾರ 2900 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ ಕೊಡೋದು ಹೆಸರು ಮಾತ್ರ ಅವ್ರದ್ದು, ದುಡ್ಡು ಮಾತ್ರ ನಮ್ಮದು, ಕೆಲಸ ನಮ್ಮದು, ಬೆವರು ನಮ್ಮದು, ಟ್ಯಾಕ್ಸ್ ಕೊಡ್ತಾ ಇರೋದು ನಾವು. IT ಸೆಕೆಂಡ್ ಹೈಯೆಸ್ಟ್ ರಿಟರ್ನ್ಸ್ ನಮ್ದಿದೆ, ತೆರಿಗೆ ಹೈಯೆಸ್ಟ್ ನಮ್ಮದಿದೆ, GST ಪಾವತಿ ಹೈಯೆಸ್ಟ್ ನಮ್ಮದಿದೆ. ಆದರೆ ನಮ್ಗೆ ಸಿಗ್ತಾ ಇರೋದೇನು? ಏನು ಬಿಡಿ ಕಾಸು ಸಿಗ್ತಾ ಇಲ್ಲ. ನೀವು ಕೊಡ್ತಾ ಇರೋ 100 ರೂಪಾಯಿಗೆ ಕೇಂದ್ರ ಸರ್ಕಾರ ನಮ್ಗೆ ಬರೀ 13 ರೂಪಾಯಿ ಕೊಡ್ತಾ ಇದ್ದಾರೆ. ಆದರೆ ಅದೇ UP ಬಿಹಾರ್ನಲ್ಲಿ 100 ರೂಪಾಯಿ ಕಟ್ಟಿದ್ರೆ ಅವರಿಗೆ 200-300 ರೂಪಾಯಿ ಹೋಗ್ತಾ ಇದೆ. ಅದು ನ್ಯಾಯನಾ? ಇವ್ರಿಗೆ ಏನಾದರೂ ನಾಚಿಕೆ ಇದ್ರೆ BJP ಅವರಿಗೆ ಹೋಗ್ಬಿಟ್ಟು ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಆಗ್ತಾ ಇರುವಂತ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಲಿ ಫಸ್ಟ್. ಅದಾದ್ಮೇಲೆ ಇಲ್ಲಿ ಬರ್ಲಿ. 2000 ರೂಪಾಯಿ ಹಣ 3 ತಿಂಗಳಿಂದ ಕೊಟ್ಟಿಲ್ಲ, ಈಗ ಕೊಡ್ಲಿಕ್ಕೆ ಕೊಡ್ತಾರೆ. ಅದೇನ್ ದೊಡ್ಡ ಮಾತಿದೆ? ಈಗಾಗಲೇ ಮಾನ್ಯ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ, CM ಅವರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ವಿಳಂಬ ಆಗಿದೆ ನಿಜ, ಅದಂತೂ ನಾವು ಹೇಳ್ತಾ ಇಲ್ಲ, ಸುಳ್ಳು ಹೇಳ್ತಾ ಇಲ್ಲ ಅಲ್ಲ. ಅದಾಗುತ್ತೆ ಅಂತ ಹೇಳಿದ್ದಾರೆ ಈ ವಾರದಲ್ಲಿ. BJP ಅವರಿಗೆ ಏನಕ್ಕೆ ಇದು? BJP ಅವರು ಇದು ಬಿಟ್ಟಿ ಭಾಗ್ಯ ಅಂದ್ರಲ್ಲ, ಇದು ಸರಿ ಇಲ್ಲ ಅಂದ್ರಲ್ಲ, ಅವರು ಅವ್ರ ಕಾರ್ಯಕರ್ತರು ತಗೊಂತಾ ಇದ್ದಾರೆ. ಅದು ನನಗೆ ಮಾಹಿತಿ ಇಲ್ಲ ಹೆಚ್ಚಾಗಿ. ಬಟ್ ಏನೇ ಇದ್ರು ವಿಳಂಬ ಆಗಿದ್ದನ್ನ ಒಪ್ಕೊಂಡು ನಾವು ಅದು ಪಾವತಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀವಲ್ಲ. 3 ಜನ ಸಚಿವರು ಒಪ್ಕೊಂಡು ಹೈಕಮಾಂಡ್ ಈಗ DK ಶಿವಕುಮಾರ್ ಹೋಗ್ತಾ ಇದ್ದಾರೆ. ಏನ್ ಸರ್ ಇದಕ್ಕೆ? ಈಗ ಒಂದು ನಾನು ಕೇಳ್ತೀನಿ ನಿಮಗೆ, ನಾವು ಸಚಿವರಾಗಿ ಶಾಸಕರಾಗಿ ನಾನು ನನ್ನ ಹೈಕಮಾಂಡಿಗೆ ಮೀಟ್ ಮಾಡಿಲ್ಲ ಅಂದ್ರೆ ಹೋಗಿ ಕೇಶವ ಕೃಪಕ್ಕೆ ಹೋಗಿ ಬರ್ತೀನಾ? ನಾನು ಹೋಗ್ಬಿಟ್ಟು ಮೋದಿ ಅವ್ರಿಗೆ ಭೇಟಿ ಆಗಿ ಬರ್ತೀನಾ? JP ನಡ್ಡಾ ಅವ್ರಿಗೆ ಭೇಟಿಯಾಗಿ ಬರ್ತೀನ? ನಾನು ಹೋಗಿ ಭೇಟಿ ಆಗಬೇಕಾಗಿರೋದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ, KC ವೇಣುಗೋಪಾಲ್ ಅವರಿಗೆ, ಖರ್ಗೆ ಸಾಹೇಬ್ರಿಗೆ, ರಾಹುಲ್ ಗಾಂಧಿ ಸಾಹೇಬ್ರಿಗೆ. ಹೌದಲ್ಲ? ಅದರಲ್ಲಿ ತಪ್ಪೇನಿದೆ? ಇಫ್ ಐ ಡೋಂಟ್ ಮೀಟ್ ಮೈ ಹೈಕಮಾಂಡ್, ಹೂ ವಿಲ್ ಮೀಟ್? ಅಲ್ಲ, ಒಂದು KPCC ಅಧ್ಯಕ್ಷರನ್ನು ಬದಲು ಮಾಡಬೇಕು ಅಂತ ಯಾರು ಹೇಳ್ತಾ ಇರೋದು? ಇಲ್ಲ ನೋಡಿ, ಈಗ ಮುಂಚೆ ತಾವು ಹೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಈಗ ನನಗೂ ಅಲ್ಪ ಸ್ವಲ್ಪ ಡೆಲ್ಲಿನಲ್ಲಿ ಯಾರೋ ಪರಿಚಯ ಇದಾರಲ್ವಾ, AICC ನಲ್ಲಿ ಏನ್ ನಡೀತಾ ಇದೆ ಅಂತ ನನಗೂ 10% ಅನ್ನೋ ಮಾಹಿತಿ ಇರ್ಬೋದಲ್ಲ ನನಗೆ. ನಾನು ಇಲ್ಲ ಅಂತ ಇದ್ದೀನಲ್ಲ. ಅವ್ರ ಹಿರಿಯ ನಾಯಕರಿದಾರ್ರಿ. ಯಾವಾಗ್ಲೂ ಕೂಡ ನಮ್ಮ ಸ್ಟ್ಯಾಂಡ್ ಏನಿದೆ, ಸಾಮೂಹಿಕ ನಾಯಕತ್ವದಲ್ಲೇ ಹೋಗ್ತಾ ಇದೀವಲ್ಲ. ಈ DK ಶಿವಕುಮಾರ್ ಅವರು ನಮ್ಮ ಉಪಮುಖ್ಯಮಂತ್ರಿ, ಹೌದಾ ಇಲ್ವಾ? PCC ಅಧ್ಯಕ್ಷರು ಸದ್ಯಕ್ಕೆ ಅವರೇ ಇರೋದು, ಹೌದಾ ಇಲ್ವಾ? ಅವ್ರ ನಾಯಕತ್ವದಲ್ಲೂ ಹೋಗ್ತೀವಿ, ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲೂ ಹೋಗ್ತೀವಿ. ಹೈಕಮಾಂಡ್ ಅವರು ನಿಮ್ಗೆ ನಾಯಕತ್ವ ಕೊಟ್ರೆ ನಿಮ್ಮ ನಾಯಕತ್ವದಲ್ಲೂ ನಾವು ಮಾಡ್ತೀವಿ ಚುನಾವಣೆ. ಈಗ ಇನ್ನೊಂದು, ಹುಬ್ಳಿಯಲ್ಲಿ ಸತೀಶ್ ಜಾರಕಿಹೊಳಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. DK ಶಿವಕುಮಾರ್ ಮುಖ್ಯಮಂತ್ರಿಯ ರೇಸಲ್ಲಿ ಇದ್ದಾರೆ, ಮತ್ತೆ CM ಬದಲಾವಣೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಅವ್ರು ಏನ್ ಹೇಳ್ತಾ ಇದಾರೆ ಅದು ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳಕ್ ಬಯಸ್ತಾ ಇದ್ದೀನಿ, ಅವರು ಕೂಡ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಸದ್ಯಕ್ಕೆ ಸಿದ್ದರಾಮಯ್ಯನವರಿದ್ದಾರೆ, ಉಪಮುಖ್ಯಮಂತ್ರಿಗಳು ಸದ್ಯಕ್ಕೆ DK ಶಿವಕುಮಾರ್ ಅವರಿದ್ದಾರೆ, PCC ಅಧ್ಯಕ್ಷರು DK ಶಿವಕುಮಾರ್ ಅವರಿದ್ದಾರೆ, ಸತೀಶ್ ಜಾರಕಿಹೊಳಿ PWD ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿದ್ದಾರೆ. ಸದ್ಯಕ್ಕೆಲ್ಲ ಇಷ್ಟೇ ಇರೋದು. ಒಂದ್ ನಿಮಿಷ, ಎಲ್ಲಾ ಜವಾಬ್ದಾರಿಗಳು ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಜವಾಬ್ದಾರಿ
ಸರಿಯಾಗಿ ನಿರ್ವಹಿಸೋದು ನಮ್ಮ ಕೆಲಸ. ಬೇರೆದೇನೇ ಇದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ತಗೊಂಡಿರುತ್ತೆ. ಹೈಕಮಾಂಡ್ ಸಿಎಂ ಬದಲಾವಣೆ ಬಗ್ಗೆ ನೋಡಿ, CM ಬದಲಾವಣೆ, PCC ಅಧ್ಯಕ್ಷರ ಬದಲಾವಣೆ, ಗ್ರಾಮೀಣ ಅಭಿವೃದ್ಧಿ ಸಚಿವರ ಬದಲಾವಣೆ ಮೀಡಿಯಾದಲ್ಲಿ ಹೇಳಿದ್ರೆ ಆಗೋದಿಲ್ಲ. ಎಲ್ಲ ಆಗ್ಬೇಕು, ಯಾವಾಗ ಆಗ್ಬೇಕು, ಯಾರಿಂದ ಆಗ್ಬೇಕು ಅವಾಗ ಆಗುತ್ತೆ. ಆಸ್ ಸಿಂಪಲ್ ಆಸ್ ದಟ್. ಸರ್, ನಿಮಗೆ ನಮ್ಗಿಂತ ಚೆನ್ನಾಗಿ ಗೊತ್ತಿದ್ದಂಗಿದೆ. ಯಾರು ಹೇಳಿದ್ರು ಸರ್? ಮಾರ್ಚಲ್ಲಿ ಬಜೆಟ್ ಆಗ್ತಾ ಇದೆ ಇಲ್ಲ. ಸಿಎಂ ಅವರು ಒಂದು ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಹೋಗಿದ್ರು ಎಲ್ಲ ಸಚಿವರು. ಯಾರು ಸರಿಯಾಗಿ ಇದು ಮಾಡಿಲ್ಲ ಅವರನ್ನು ತೆಗಿಬೇಕು ಅಂತ ಹೇಳ್ಕೊಂಡಿದ್ದಾರೆ. ಅದ್ರಲ್ಲಿ 7 ಜನ ನೋಡಿ, ಅವರು ಮಾರ್ಕ್ಸ್ ಕಾರ್ಡ್ ತಗೊಂಡು ಹೋಗಿಲ್ಲ, ಇದು ತಪ್ಪು ಮಾಹಿತಿ. AICC ಅವರು ಎಲ್ಲ ನಮ್ಮ ಮಂತ್ರಿಗಳ ಹತ್ರ ಒಂದು ರಿಪೋರ್ಟ್ ಕಾರ್ಡ್ ತಗೊಂಡಿದ್ದಾರೆ. ಮ್ಯಾನಿಫೆಸ್ಟೋನಲ್ಲಿ ಕೊಟ್ಟಂತ ಭರವಸೆಗಳು ಎಷ್ಟು ಈಡೇರಿಸಿದ್ದೀರಾ, ಹೊಸ ನೀತಿಗಳು ಏನು ತಂದಿದ್ದೀರಾ, ಎಷ್ಟು ಅನುದಾನವನ್ನ ನೀವು ತಗೊಂಡು ಹೋಗಿದ್ದೀರಾ, ಏನು ವಿನೂತನ ಕಾರ್ಯಕ್ರಮ ಮಾಡಿದ್ದೀರಾ ಅಂತ ರಿಪೋರ್ಟ್ ಕಾರ್ಡು ನಾವು ಇಬ್ಬರಿಗೆ ಕೊಡಬೇಕು. ಒಂದು ನಮ್ಮ ಹೈಕಮಾಂಡಿಗೆ, ಇನ್ನೊಂದು ಜನರಿಗೆ. ಎರಡನ್ನೂ ನಾವು ಕೊಟ್ಟಿದ್ದೀವಿ. ಈ ಬಜೆಟ್ ನಲ್ಲಿ ಅದನ್ನ ಮಂಡಿಸ್ತೀವಿ. ಸಿಎಂ ಆಪ್ತರ 7 ಜನರ ಇದನ್ನ ತಗೊಂಡು ಹೋಗಿದ್ದಾರೆ ಅಂತ ಇದೆ. DK ಶಿವಕುಮಾರ್ ಅವರು 25-26 ತಗೊಂಡು ಹೋಗಿದ್ದಾರೆ ಅಂತೆ ಅಂದ್ರೆ ನಾನು ಹೇಳಿ, ತಗೊಂಡು ಹೋಗಿದ್ದಾರೆ ಇವರು ಅಂತ ಹೇಳಿದ್ರೆ ನಾವು ಏನಾದ್ರೂ ಉತ್ತರ ಕೊಡ್ಬೋದು. ನೋಡಿ, ಊಹಾಪೋಹಗಳಿಗೆಲ್ಲ ಉತ್ತರ ಕೊಟ್ರೆ ನೀವು ಬಿಸಿಲಲ್ಲೇ ನಿಲ್ಬೇಕು, ನಾನು ಬಿಸಿಲಲ್ಲೇ ನಿಲ್ಬೇಕು. Racism is the rising issue in Bangalore. Well, I was very clear in my statement that there is immense migration that is happening in Bangalore because of the employment opportunities that we are creating. And quite naturally, when people from different parts of the country are coming in, they come in with different thoughts. All we are asking is, when you are here in Karnataka, when you are here in Bangalore, please respect our practices, our language, our culture, our food habits, whatever it is, adopt them just like how we adopt when we come to your states. So my question is that let them there be restraint, let them be more tolerant. We are the city that is generating economic value for the country. We are the city that is generating employment. So let's all live together. There is nothing wrong here. People from Odisha are coming. People from Bihar are coming. Madhya Pradesh are coming. UP are coming. We are taking everybody. Because we are creating employment, and more importantly, it's constitutionally they have the right to live and work anywhere. But at the same time, not at the cost of our own dignity. ಬೆಳಗಾಮಲ್ಲಿ ಕನ್ನಡ ಮಾತಾಡಿದಾರಂತ ಬೆಳಗಾಮಲ್ಲಿ ಕಂಟೆಂಪರರಿ ಒಂದು ಹಲ್ಲೆ ಮಾಡಿದ್ದಾರೆ ಕನ್ನಡ ಮಾತಾಡಿ. ಮಾಹಿತಿ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.